ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರಿಯ. ಜೀವನ ಸಂಗಾತಿಯನ್ನು ಬದಲಾಯಿಸಲು ಅಲ್ಲ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಗುಣಗಳು ಇವೆ, ಅದೇ ರೀತಿ ಕೆಲವು ಕೊರತೆಗಳು ಇವೆ. ಕೊರತೆಗಳನ್ನು ಎಣಿಸಿದರೆ ಅಥವಾ ಹುಡುಕಲು ಹೋದರೆ ಸಂಬಂಧದಲ್ಲಿ ಬಿರುಕಾಗುತ್ತದೆ, ಇಲ್ಲವೇ ಹೊಡೆದು ಹೋಗುತ್ತದೆ. ಸರಿ ತಪ್ಪುಗಳನ್ನು ಚರ್ಚೆ ಮಾಡುವುದನ್ನು ಬಿಟ್ಟು ಒಬ್ಬರನ್ನು ಒಬ್ಬರು ಪ್ರತಿ ವಿಷಯದಲ್ಲೂ ಅರ್ಥ ಮಾಡಿಕೊಂಡರೆ ಸಂಬಂಧಗಳು ಗಟ್ಟಿಯಾಗುತ್ತದೆ. ಕ್ಷಮೆ, ಪ್ರೀತಿ ಮತ್ತು ಪರಸ್ಪರ ಗೌರವ ಇರುವ ಮನೆಯಲ್ಲಿ ಜಗಳಗಳು ಶಾಶ್ವತವಾಗಿರುವುದಿಲ್ಲ. ಒಬ್ಬರನ್ನೊಬ್ಬರು ಬದಲಾಯಿಸುವುದಕ್ಕೆ ಎಂದೂ ಪ್ರಯತ್ನಿಸಲೇಬಾರದು. ಉದಾಹರಣೆಗೆ, ನದಿ ಮತ್ತು ಬೆಟ್ಟಗುಡ್ಡಗಳು. ನದಿ ಹರಿಯುವಾಗ ಬೆಟ್ಟಗುಡ್ಡಗಳು ಸಿಕ್ಕಿದವೆಂದು ಅದು ಅಲ್ಲಿ ನಿಂತುಕೊಳ್ಳುವುದಿಲ್ಲ ಅಥವಾ ಆ ಬಂಡೆಯ ಸಂಗಡ ಚರ್ಚೆ ಮಾಡಲು ಹೋಗುವುದಿಲ್ಲ. ಅದರ ಬದಲಿಗೆ ಆ ಬಂಡೆಯನ್ನು ಸುತ್ತಿಕೊಂಡು ಬಳಸಿಕೊಂಡು ಮುಂದೆ ಸಾಗುತ್ತಾ ಇರುತ್ತದೆ. ಅದೇ ರೀತಿ ಒಬ್ಬರನ್ನೊಬ್ಬರು ಬದಲಿಸುವುದಕ್ಕೆ ಎಂದೂ ಪ್ರಯತ್ನಿಸಲೇಬಾರದು. ಬದಲಾಗಿ ಒಬ್ಬರಿಗಾಗಿ ಮತ್ತೊಬ್ಬರು ಬದಲಾಗಲು ಸಿದ್ಧರಾಗಿರುವುದೇ ನಿಜವಾದ ಪ್ರೀತಿ. ನೆನಪಿಡಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಾವು ಚರ್ಚೆಗಳನ್ನು ಮಾಡಿ ಇನ್ನೊಬ್ಬರು ಬದಲಾಗಬೇಕು, ಇವತ್ತು ಬದಲಾಗ್ತಾರೆ ನಾಳೆ ಬದಲಾಗ್ತಾರೆ ಅಂತ ಕಾಯೋ ಬದಲು ಅವರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ರೀತಿ ಅನುಕೂಲ, ಅವರಲ್ಲಿರುವ ಕೆಟ್ಟ ವಿಷಯಗಳನ್ನು ನಿಮ್ಮ ಒಂದು ಒಳ್ಳೆತನದಿಂದ ಬದಲಾಯಿಸ್ಬೋದೇ ಹೊರತು ಅವರನ್ನು ನೀವು ಹೇಳಿ ಬದಲಾಗಲ್ಲ. ಇರೋ ಜೀವನದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸುಂದರವಾದ ಒಂದು ಜೀವನವನ್ನು ನಾವೇ ರೂಪಿಸ್ಕೊಳ್ಬೇಕು. ಎಲ್ಲಾದರೂ ಇಬ್ಬರು ಸಂಗಾತಿಗಳು ಏಕಾಂತದಲ್ಲಿ ಸಮಯನ ಕಳೀಬೋದು. ಯಾವುದಾದ್ರೂ ಒಂದು ಸಮುದ್ರ ತೀರಕ್ಕೆ ಇರ್ಬೋದು, ಪ್ರಕೃತಿ ಸೌಂದರ್ಯದ ಒಂದು ಮಡಿಲಲ್ಲಿ ನೀವಿಬ್ಬರು ಏಕಾಂತದಲ್ಲಿ ಸಮಯವನ್ನು ಕಳೆಯಿರಿ. ಅದರಿಂದ ನಿಮ್ಮ ಪ್ರೀತಿ ಹೆಚ್ಚಾಗುತ್ತೆ. ನೀವು ಸಂತೋಷವಾಗಿ ಸುಖವಾಗಿ ನಿಮ್ಮ ಜೀವನವನ್ನು ಮಾಡ್ಬೋದು ಅಲ್ವೇ ಸ್ನೇಹಿತರೆ?